ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ಹೇಳ್ತಿದ್ರಿ ಮೇ 6ರಿಂದ 18ರ ಒಳಗೆ ದೇವಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ತಾಳೆ, ಭೂಸ್ಪರ್ಶ ಮಾಡ್ತಾಳೆ. ಆಗ ಏನೆಲ್ಲ ಆಗತ್ತೆ ಕಾಯ್ತಾ ಇರಿ ಹೇಳ್ತೀನಿ ಅಂತ. ಏನ್ ಗುರುಜಿ ಅದು? ಖಂಡಿತ. ಈ ಭೂಸ್ಪರ್ಶ ಮಾಡ್ತಾ ಇರೋ ಸಮಯದಲ್ಲಿ ಮೇ 6ರಿಂದ 18ನೇ ತಾರೀಕೊಳಗೆ ಪ್ರತಿಯೊಬ್ಬ ಮನುಷ್ಯನಿಗೆ, ಯಾವ ಪ್ರಾಣಿ ಇರಲಿ, ಯಾವ ಪಕ್ಷಿ ಇರಲಿ, ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ನಪುಂಸಕನಾಗಿರಲಿ, ಜಗತ್ತಲ್ಲಿ ಯಾವ ಒಂದು ಕ್ರಿಮಿ ಕೀಟ ಜೀವರಾಶಿ ಪಕ್ಷಿ ಪ್ರಾಣಿಗಳಾಗಲಿ ಎಲ್ಲರಿಗೂ ವಿಶೇಷವಾದ ಅನುಭವ, ತಮ್ಮದೇ ಆದ ಅನುಭವಗಳಾಗತ್ತೆ. ಈ ಮೇ 6 ಇದೇ ವರ್ಷ ಇದೇ ಸ್ಪರ್ಶದಲ್ಲಿ ಆ ಜಗನ್ಮಾತೆ ಭೂಸ್ಪರ್ಶ ಮಾಡಿದಾಗ ಒಬ್ಬರಿಗೆ ವೈಬ್ರೇಷನ್ ಆಗುತ್ತೆ, ಒಬ್ಬರಿಗೆ ಕಾಂತಿಯುತವಾಗಿರುತ್ತೆ, ಒಬ್ಬರಿಗೆ ಶಾಂತಿಯುತವಾಗುತ್ತೆ, ಕೆಲವರಿಗೆ ರೌದ್ರವಾಗ್ತಾರೆ, ಕೆಲವರಿಗೆ ದುಷ್ಟ ಸಂಹಾರವಾಗುತ್ತೆ, ಕೆಲವರಿಗೆ ಅಲ್ಲೋಲ ಕಲ್ಲೋಲವಾಗುತ್ತೆ, ಕೆಲವರಿಗೆ ಆಶ್ಚರ್ಯವಾಗುತ್ತೆ, ಕೆಲವರಿಗೆ ಭೀಕರವಾಗಿರ್ತಕ್ಕಂಥ ನೋವುಗಳು ಉಂಟಾಗತ್ತೆ. ಹೇಗಾಗತ್ತೆ, ಏನಾಗತ್ತೆ, ಅವರವರಿಗೆ ಅನುಭವಗಳು. ಆದರೆ ಆ ಅನುಭವಗಳನ್ನು ಅನುಭವ ಪಟ್ಟಾಗ ಮಾತ್ರ ಹೇಳ್ಕೋಬೋದೇ ಹೊರತು ಯಾವ ಕಾಲಕ್ಕೂ ನನ್ನ ಅನುಭವ ನಿಮಗೆ ಹೇಳ್ಕೊಳಕ್ಕಾಗಲ್ಲ, ನಿಮ್ಮ ಅನುಭವ ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ. ಆದರೆ ನನ್ನ ಅನುಭವ ಆಗಿರ್ತಕ್ಕಂಥದ್ದು ಏನಿದೆ ಅದು ಸತ್ಯ. ದಿವ್ಯಾ ಅವ್ರಿಗೆ ಆಗಿರ್ತಕ್ಕಂಥ ಅನುಭವ ಏನಿದೆ ಅವ್ರಿಗೆ ಅದು ಸತ್ಯ. ನಿಮ್ಮೆಲ್ಲರಿಗೂ ಆಗಿರ್ತಕ್ಕಂಥ ಅನುಭವಗಳು ನಿಮಗೆ ಆಗಿರ್ತಕ್ಕಂಥ ಸತ್ಯ. ಅದನ್ನ ಇಲ್ಲ ಅನ್ನಕ್ಕೆ ಮಾತ್ರ ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಆಗೋ ಅನುಭವ ಸತ್ಯವಾಗತ್ತೆ. ಆದರೆ ಆ ಭೂಮಿಯಲ್ಲಿ ಆಗಿರ್ತಕ್ಕಂಥ ಈ ಅನುಭವದಲ್ಲಿ ನವದುರ್ಗೇರ ಸಮೇತವಾಗಿ ಭೂಸ್ಪರ್ಶವಾದ ಸಮಯದಲ್ಲಿ ಒಂದು ಧನ್ಯವಾದವನ್ನು ಹೇಳಬೇಕು. ಅದಕ್ಕೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಿಂದ ಕೇವಲ ಒಂದೇ ಒಂದು ದಿವಸಕ್ಕೆ ಜಗನ್ಮಾತೆ ಭೂಸ್ಪರ್ಶ ಮಾಡತಕ್ಕಂಥ ಮುಹೂರ್ತ 12ನೇ ತಾರೀಕು, ಮೇ 12ನೇ ತಾರೀಕು ಗುರುವಾರದಂದು, ಮೇ 12ನೇ ತಾರೀಕು ಗುರುವಾರದಂದು ಆ ಗುರು ಅನ್ನೋ ಅನುಗ್ರಹದಲ್ಲ ಪರಿಪೂರ್ಣವಾಗಿ ಜಗನ್ಮಾತೆ ಸೂರ್ಯನ ಅನುಗ್ರಹದಲ್ಲಿ, ಚಂದ್ರನ ಅನುಗ್ರಹದಲ್ಲಿ ಅವಳು ಶಕ್ತಿ ಆಗ್ತಾಳೆ, ಶಿವಶಕ್ತಿ ಆಗ್ತಾಳೆ, ದುರ್ಗಾ ಲಕ್ಷ್ಮಿ ಆಗ್ತಾಳೆ. ದುರ್ಗಾ ಲಕ್ಷ್ಮಿ ಸ್ವರೂಪದಲ್ಲಿ ನಿಮಗೆ ಒಂದು ಹೇಳಿದೆ, ಹರಿಹರ ನಾಮಸ್ಮರಣೆ ಅಂತ. ಹರಿಹರ ಇಬ್ಬರೂ ಸೇರಿದಾಗ ಆದಿಶಕ್ತಿಯ ಮೂಲ. ಅದಕ್ಕೆ ತ್ರಿಮೂರ್ತಿಯ ತ್ರಿಶಕ್ತಿಗಳ ಸಮೇತವಾಗಿ ಅವಳು 9 ವಿಶೇಷವಾಗಿರ್ತಕ್ಕಂಥ ನವದುರ್ಗೆ ಆಗ್ತಾರೆ. ಈ ದಿನ ಒಂದು ರಹಸ್ಯವನ್ನು ಕೂಡ ಹೇಳ್ತೀನಿ ಕೇಳಿ. ಆ ದಿನ ಭೂಸ್ಪರ್ಶ ಮಾಡೋದ್ರಿಂದ ಇವಳಿಗೆ ಮಹಾದುರ್ಗ ಮಹಾಯಾಗ ಅಂತಕ್ಕಂಥದ್ದು ಮಾಡತಕ್ಕಂಥ ವಿಚಾರ. ಅಂದರೆ ಮಹಾದುರ್ಗೆಯಾಗಿರ್ತಕ್ಕಂಥ ಇವಳಿಗೆ ನವದುರ್ಗ ಮಹಾಯಾಗವನ್ನ ಖಂಡಿತವಾಗ್ಲೂ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಮಾಡ್ತಾ ಇದ್ದೀನಿ. ಆವತ್ತಿನ ದಿವಸ ಬಾಂಗ್ಲಾದೇಶದಿಂದ ಹಿಡಿದು, ಪಾಕಿಸ್ತಾನದಿಂದ ಹಿಡಿದು, ಅಮೆರಿಕಾದಿಂದ ಹಿಡಿದು, ಚೈನಾದಿಂದ ಹಿಡಿದು, ಅಂದರೆ ಭಾರತ ದೇಶ ಬಿಟ್ಟು ಎಲ್ಲಾ ಬೇರೆ ಇರತಕ್ಕಂಥ ಖಂಡಗಳಿಗೆ ಭೀಕರವಾದ ಶಕ್ತಿಗಳು ಅವರಿಗೆ ಗೊತ್ತಿಲ್ಲದೆ ಅನ್ಯಾಯ ಮಾಡಿರ್ತಕ್ಕಂಥವರಿಗೆ ಅಲ್ಲೋಲ ಕಲ್ಲೋಲವಾಗತ್ತೆ. ನೀವು ಒಂದು ಸೀಟಲ್ಲಿ ಕೂತಿರ್ತೀರಾ ಅಂತ ಇಟ್ಕೊಳ್ಳಿ, ನನ್ನಂಥವನ ಜೊತೆ ಕೂತಿರ್ತೀರಾ, ದೊಡ್ಡ ಸೀಟಲ್ಲಿ ಕೂತಿರ್ತೀವಿ. ನಾನು ಸ್ವಲ್ಪ ಎದ್ರೇನಾಗತ್ತೆ, ಸೀಟ್ ಹಾಗೂ ಈಗ ಅಲ್ಲಾಡತ್ತೆ. ಆದರೆ ಬರೀ ಪ್ರಪಂಚಕ್ಕೆ ಜಗನ್ಮಾತೆನೇ ಸ್ವತಃ ವಿರಾಜಮಾನವಾಗಿ ಕೂತಿದ್ದವಳು ಲಲಿತಾ ತ್ರಿಪುರ ಸುಂದರಿ, 4 ಕಾಲಗಳಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾದಿ ದೇವತೆಗಳು ಸದಾಶಿವನಾಗಿರ್ತಕ್ಕಂಥ ಪೀಠದ ಮೇಲೆ ಲಲಿತಾ ತ್ರಿಪುರ ಸುಂದರಿ ಕೂತ್ಕೊಂಡು ಚಾಮರನ್ನ ಬೀಸ್ತಾ ಇರತಕ್ಕಂಥ ಲಕ್ಷ್ಮೀ ಸರಸ್ವತಿ ಕೂತಿದ್ದರೆ ಆ ಜಗನ್ಮಾತೆ ಎದ್ದಳು. ಅಂದರೆ ಏನು ಆಗಬೇಕು? ಈ ಅಲ್ಲೋಲ ಕಲೋಲ 3 ಪಟ್ಟಿರ್ತಕ್ಕಂಥ ನೀರು ಚಿಮ್ಮತ್ತೆ. ಇದು ಸತ್ಯ. ಅದನ್ನೇ ಪ್ರಕೃತಿಯ ಲಯ. ಇದು ಎಷ್ಟು ಹೇಳೋದು ಅರ್ಥವಾಗದೇ ಇದ್ದ ಸಮಯದಲ್ಲಿ ನೀವುಗಳು ಆ ಕೊನೆ ಘಟ್ಟದಲ್ಲಿ ಬಂದಾಗ ಏನು ಮಾಡಬೇಕು ಅಂತ ಕೂಡ ನಿಮಗೆ ತೋಚಲ್ಲ. ಸತ್ಯವಾಗಿ ನಡೆಯುತ್ತಿದ್ದು. ಅದಕ್ಕೆ ನಾವುಗಳೇನು ಮಾಡಬೇಕು? ಅಮ್ಮ, ಬಹಳ ಸಂತೋಷ ಕಣಮ್ಮ, ನೀನು ಇಷ್ಟು ಮಾತ್ರ ಭೂಮಿಗೆ ಬರ್ತಾ ಇದೆಯಲ್ಲೇ, ಬಹಳ ಸಂತೋಷ. ಅದಕ್ಕೆ ವಸಿಷ್ಠ ಮಹರ್ಷಿಗಳು ಮಾಡಿರ್ತಕ್ಕಂಥ ಈ ಸಮ್ಮುಖದಲ್ಲಿ ನಾನು ವಿಶೇಷವಾಗಿ ಒಂದು ಪ್ರತಿಜ್ಞೆಯನ್ನು ಇಟ್ಕೊಂಡೆ. 11 ಋಷಿ ಮಹರ್ಷಿಗಳಾಗಿರ್ತಕ್ಕಂಥ ಇಡೀ ಜಗತ್ತಲ್ಲಿ ಎಲ್ಲ ಕಾಲದಲ್ಲೂ ಇರತಕ್ಕಂಥ ಋಷಿ ಮುನಿಗಳು ಏನು ಶಕ್ತಿಯನ್ನು ಪಡೆದಿರ್ತಕ್ಕಂಥ ಈ ಮಹಾಗ್ರಂಥವನ್ನು ಇಟ್ಕೊಂಡಿದ್ದಾರೆ, ಅವರ ಹತ್ರ ಅದೇ ಗ್ರಂಥಗಳನ್ನು ಶೇಖರಣೆ ಮಾಡಿಕೊಂಡು ಈ ಯಾಗದಲ್ಲಿ ವಸಿಷ್ಠ ಮಹರ್ಷಿಗಳು ಮಾಡಿದ ಮೇಲೆ ಭೂಮಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾನೇ ಸ್ವತಃ ಈ ಯಾಗವನ್ನು ಹಮ್ಮಿಕೊಳ್ತಾ ಇದ್ದೀನಿ. ಏನಿದು ಮಹಾದುರ್ಗ ಆಗಿರ್ತಕ್ಕಂಥ ನವದುರ್ಗ ಮಹಾಯಾಗ ಅಂದರೆ, ಇವಳಿಗಿರ್ತಕ್ಕಂಥ ಸಂಹಾರ ಏನು ಅಂದರೆ ದುಷ್ಟ ಸಂಹಾರಕ್ಕೆ ಬರ್ತಾ ಇದ್ದಾಳೆ. ಅವಳನ್ನ ಇನ್ನೂ ಉತ್ಪ್ರೇಕ್ಷೆ ಪಡಿಸಬೇಕು. ಬಹಳ ಸಂತೋಷ ಕಣಮ್ಮ, ನೀನು ದುಷ್ಟ ಸಂಹಾರ ಮಾಡುವಾಗ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ಕೋಪ ಬಂದವನಿಗೆ ಕಪಾಳಕ್ಕೆ ಹೊಡೆದಾಗ ಹಿಂದ್ಗಡೆ ಅವನಿದನ್ನು ಗೊತ್ತಿರಲ್ಲ. ಇವನು ಹೊಡೆದಿರ್ತಾನೆ ಕಪಾಳಕ್ಕೆ, ಇವನ ಜೊತೆ ಇನ್ನೊಬ್ಬರು ಒಳ್ಳೆಯರ ಮುಗ್ಧರಾಗಿರ್ತಾರೆ, ಅವರು ಎದ್ದು ಬಿದ್ದು ಹೋದ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ನಾವು ಆ ಹೋಮವನ್ನು ಮಾಡಿದಾಗ ನಿಜವಾಗ್ಲೂ ದುಷ್ಟ ಸಂಹಾರ ಅಂದ್ರೆ ಯಾರು ಅನ್ಯಾಯ ಮಾಡಿರ್ತಾರೆ ಅವರು ಮಾತ್ರ ಸಾಯಲಿ, ಅವರು ಮಾತ್ರ ಸರ್ವನಾಶನವಾಗಲಿ. ಇದಂತೂ ಖಚಿತ. ಎಷ್ಟು ಜನ ಮೋಸ ಮಾಡಿರ್ತಾರೆ, ಇವರೆಲ್ಲರ ಮೋಸಗಳಿಗೆ ಯಾರು ಹೊಣೆ? ಅವಳು ಹೇಳ್ತಾಳೆ, ಈ ಭೂಮಿಗೆ ನಾನು ಸ್ಪರ್ಶ ಮಾಡೋ ಸಮಯದಲ್ಲಿ, ಶಿವನನ್ನು ಸೇರೋ ಸಮಯದಲ್ಲಿ, ಶಿವಶಕ್ತಿ ಒಂದಾಗೋ ಸಮಯದಲ್ಲಿ ಇಡೀ ಜಗತ್ತಿನ ಅಲ್ಲೋಲ ಕಲ್ಲೋಲ ಮಾಡೋನು ಕಾಲಚಕ್ರ, ಅವನೇ ಕಾಳಭೈರವ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೇಳಿ. ಕಾಳಭೈರವ ಅನ್ನೋ ಒಂದು ಕುಂಡದಲ್ಲಿ, ಅಂದ್ರೆ 9 ಆವರಣದಲ್ಲಿ ಇರ್ತಕ್ಕಂಥ 9 ಗುಂಡಗಳ ಮಧ್ಯದಲ್ಲಿ ಕಾಳಭೈರವ ಕುಂಡ.
ಆ ಕಾಳಬೇರು ಕುಂಡದಲ್ಲಿ ದುರ್ಗಾ 9 ಕೂತ್ಕೊಳ್ಳೋದ್ರಿಂದ ನವ ಆವರಣಗಳು ದೇವತೆಗಳು. ಅದಕ್ಕೆ 9 ದುರ್ಗೆಯರಾಗಿರ್ತಕ್ಕಂಥ ಬೇರೆ ಬೇರೆ ನಾಮಕರಣದಲ್ಲಿ ಇವಳು ವಿಶೇಷವಾಗಿ ಹೋಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದನ್ನ ವಿಚಾರಪೂರ್ವಕವಾಗಿ ತಾವು ಪರಿಪೂರ್ಣವಾಗಿ ಇಡೀ ಜಗತ್ತಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕಷ್ಟ ಪಡ್ತಾ ಇದ್ದೀರಾ, ಎಲ್ಲೆಲ್ಲಿ ದಾರಿದ್ರ್ಯ ಧ್ವಂಸ ಆಗಬೇಕು, ಎಲ್ಲೆಲ್ಲಿ ದುಷ್ಟ ಸಂಹಾರ ಆಗಬೇಕು, ಯಾರ್ಯಾರು ನಿಮಗೆ ಕಾಟಗಳನ್ನು ಕೊಡ್ತಾ ಇದ್ದಾರೆ, ಯಾರ್ಯಾರು ಮಾಟ ಮಂತ್ರ ಮಾಡಿಸಿದ್ದಾರೆ, ಯಾರ್ಯಾರು ಇಡೀ ಜೀವನದಲ್ಲಿ ಕಷ್ಟವನ್ನೇ ಕೊಡ್ತಾ ಇದ್ದ ಸಮಯದಲ್ಲಿ ನಿಮ್ಮನ್ನ ಮೇಲ್ಬರಕ್ಕೆ ಊರ್ಜಿತವಾಗಿ ಬಿಡಲಿಲ್ಲ ಅಥವಾ ನಿಮ್ಮ ಜೀವನ ಮುಂದಕ್ಕೆ ಬಿಡಲಿಲ್ಲ, ಇವರೆಲ್ಲರಿಗೂ ಪರಿಹಾರ ಪೂರ್ವಕವಾಗಿರ್ತಕ್ಕಂಥ ಒಬ್ಬಳೇ ಆ ನವದುರ್ಗ. ಇಂಥ ಒಂದು ನವದುರ್ಗನ ಸ್ಮರಣೆ ಮಾಡ್ಕೊಳ್ಳೋ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಮೂಲಗಳಿಗೆ ನಮಸ್ಕರಿಸ್ತಾ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ ಮುಖಾಂತರವಾಗಿ ಇದೇ ವಿಶೇಷವಾಗಿರ್ತಕ್ಕಂಥ ಬೆಂಗಳೂರು ಆವರಣದಲ್ಲಿ ನಾನು ಯಾವ ಕಾಲಕ್ಕೂ ಎಲ್ಲಿ ಏನು ಅನ್ನೋದು ಸಂಸ್ಥೆಯಲ್ಲಿ ತಾವು ತಿಳ್ಕೋಬಹುದು. ವಿಶೇಷವಾಗಿರ್ತಕ್ಕಂಥ ಸಂಖ್ಯೆಯನ್ನು ಬರ್ಕೊಳ್ತಕ್ಕಂಥವರಾಗಿ ಆ ಸಂಖ್ಯೆಯಲ್ಲಿ ವಿಚಾರಪೂರ್ವಕವಾಗಿ ನೀವುಗಳು ಬಂದು ಭೇಟಿಯಾಗಕ್ಕೆ ಬರೀ 1180 ಜನಕ್ಕೆ ಮಾತ್ರ ಈ ಸೇವೆ ಅರ್ಹತೆಗಳು. ಏನೇಳಿ 1180 ಜನಕ್ಕೆ ಮಾತ್ರ. ಅದಾದ ಮೇಲೆ ಎಲ್ಲರಿಗೂ ದರ್ಶನ ಇದೆ, ಎಲ್ರಿಗೂ ವಿಶೇಷವಾದ ಶಕ್ತಿಗಳನ್ನ ಆವರಣೆ ಮಾಡ್ಕೋಬಹುದು. ಆದರೆ ಸೇವೆಗೆ ಅಂತ ದೇವಿ ಪಕ್ಕದಲ್ಲಿ ಕೂತ್ಕೊಂಡು ಅವರೇ ಆಗಿರ್ತಕ್ಕಂಥ ಆ ಮನೋಭಾವನೆ ಮಾಡ್ಕೊಳ್ಳೋಕೆ ಇಷ್ಟೇ ಜನ ಕರ್ತರು ಅಂತಿದೆ. ಯಾಕೆಂದ್ರೆ ಎಷ್ಟು ನೀವು ಕೋಟಿ ಕೊಟ್ರು ಅದಕ್ಕೆ ಕೂಡ್ಸಕ್ಕಾಗಲ್ಲ. ಮಾರ್ಚ್ 7ನೇ ತಾರೀಕಿಂದ ಯಾವ ಕಾಲಕ್ಕೂ ಮಾರ್ಚ್ 30ರವರೆಗೂ ಮಾತ್ರ. ಅದಾದ ಮೇಲೆ ಇನ್ನೊಬ್ಬ ಬಂದು ಯಾರೇ ಇನ್ಫ್ಲುಯೆನ್ಸ್ ಮಾಡಲಿ, ಇನ್ನೊಬ್ಬ ಬಂದು ನಾನೇ ಬಂದು ಕೂತ್ಕೊಂತೀನಿ ಅಂತ ಹೇಳಿ ಎಂಥವ್ರಿಗೂ ಅವಕಾಶ ಇಲ್ಲ. ಆದರೆ ಅಷ್ಟೂ ಜನ ಇಡೀ ಭೂಮಂಡಲದ ಜನಗಳು ಬಂದರೂ ಸಹ ಇವರಿಗೆ ಆಕರ್ಷಣಾ ಶಕ್ತಿ ಸ್ವರೂಪವಾಗಿ ಎಲ್ಲರೂ ಆ ಜಗನ್ಮಾತೆಯ ದರ್ಶನವನ್ನ, ಆ ಜಗನ್ಮಾತೆಯ ಅಪೇಕ್ಷಣವನ್ನ, ಅವಳ ಆಕರ್ಷಣ ಶಕ್ತಿಯನ್ನ ನೀವು ಖಂಡಿತವಾಗ್ಲೂ ಬಂದು ನಿಂತರೆ ಸಾಕು. ಆಕರ್ಷಣ ಶಕ್ತಿ ಹೇಗೆ ಎಳೆಯುತ್ತೆ, ಹೇಗೆ ಆ ಮೂಲ ಮಂತ್ರವನ್ನು ವಸಿಷ್ಠ ಮಹರ್ಷಿಗಳು ಮಾಡಿದ್ರು ಅದನ್ನೇ ಏಕೈಕವಾಗಿ ಇದೇ ಪ್ರಪ್ರಥಮ ಬಾರಿಗೆ ಆ ಭೂಮಿಯಲ್ಲಿ ವಸಿಷ್ಠ ಋಷಿಗಳು ಮಾಡಿರತಕ್ಕಂಥ ದುಷ್ಟ ಸಂಹಾರ ಯಾಗ ನವದುರ್ಗ ಮಹಾಯಾಗ. ಅದನ್ನ ವಿಶೇಷವಾಗಿ ಸಂಖ್ಯೆಯನ್ನು ಬರ್ಕೊಳ್ಳಿ. 08022748669 08022748669 ಈ ಸಂಖ್ಯೆಗೆ ಕರೆ ಮಾಡತಕ್ಕಂಥದ್ದಕ್ಕೆ ಯಾವುದೇ ನಮ್ಮ ಸಂಸ್ಥೆ ವಿಚಾರಗಳಾಗಲಿ ಇನ್ನು ಮೇಲೆ ಯಾವ ಕಾಲಕ್ಕೂ ನಿಮಗೆ ಅನ್ಯಾಯ ಆಗದಿದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು.